ಕಡಿಮೆ ಮಾಡು. ಎಸ್, ಐ ಆಮ್ ಇನ್ ಲೈವ್. ಬೇಗ ಬೇಗ ಬನ್ನಿ. ಸ್ವಲ್ಪ ಆಯ್ತು, ಇದು ಮಾಡು. ಇನ್ನೊಬ್ರು ಯಾರು? ಸವಿತಾ ಅಲ್ವಾ? ಮತ್ತೆ ಸವಿತಾ. ಸವಿತಾ ಒಬ್ರು, ಶಿವರತ್ನ, ಆಶಾ, ಯಮನ. ಓಕೆ, ಎಸ್, ಐ ಆಮ್ ಇನ್ ಲೈವ್. ಬೇಗ ಬೇಗ ಬನ್ನಿ. ಸೊ ಎಸ್, ನಾಳೆಯ ಒಂದು ಸ್ವಿಚ್ ವರ್ಡ್ ಕ್ಲಾಸ್ಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನಾನು ರೆಡಿ ಇದ್ದೀನಿ, ನೀವು ರೆಡಿ ಇದ್ದೀರಾ? ಬಿಕಾಸ್ ಸ್ವಿಚ್ ವರ್ಡಲ್ಲಿ ನಿಮ್ಮ ಒಂದು ಕಷ್ಟಗಳು ಏನೇ ಇದ್ರೂ ಕೂಡ ಕೇವಲ ಸ್ವಿಚ್ ವರ್ಡ್ನ ನೀವು ಚಾಂಟ್ ಮಾಡೋದ್ರಿಂದ ನಿಮ್ಮ ಯಾವುದೇ ಪ್ರಾಬ್ಲಮ್ ಇದ್ರೂ ಕೂಡ ದೂರ ಆಗುತ್ತೆ. ಸೊ ನಾನಿಲ್ಲಿ ಇಂಪಾರ್ಟೆಂಟ್ ಸ್ವಿಚ್ ವರ್ಡ್, ಲೈಫಲ್ಲಿ ವೆರೈಟಿ ಆಫ್ ಸಮಸ್ಯೆಗಳು ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ. ಸೊ ಎಲ್ಲರ ಒಂದು ಸಮಸ್ಯೆಗಳಿಗೆ ಪರಿಹಾರ ಸ್ವಿಚ್ ವರ್ಡ್ ಕ್ಲಾಸಲ್ಲಿ ನಿಮಗೆ ಸಿಗ್ತಾ ಇದೆ 7 days. ಸೊ ತುಂಬ ಜನಕ್ಕೆ ಸಡನ್ನಾಗಿ ಸಿಚುವೇಶನ್ ಬದಲಾವಣೆ ಆಗಬೇಕು ಅಂತ ಇರುತ್ತೆ. ಅಂದರೆ ತುಂಬ ಮಿತಿಮೀರಿ ನಿಮ್ಮ ಕಂಟ್ರೋಲ್ ಮೀರಿ ನಡೀತಾ ಇರುತ್ತೆ ಸಿಚುವೇಶನ್ನು. ಬಟ್ ಅದು ನಿಮ್ಮ ಫೇವರ್ಗೆ ಬರಬೇಕು ಸಿಚುವೇಶನ್ನು ಅಂತ ಅಂದರೆ, ಸೊ ಸಿಚುವೇಶನ್ ನಿಮ್ಮ ಫೇವರ್ಗೆ ಬರೋದಕ್ಕೆ ನಾನು ಸ್ವಿಚ್ ವರ್ಡ್ನ ಕೊಡ್ತಾ ಇದ್ದೀನಿ ಈ ಕ್ಲಾಸಲ್ಲಿ. ಮತ್ತು ಯಾವುದೇ ಒಂದು ಟಾಕ್ಸಿಕ್ ಪರ್ಸನ್ನು, ಟಾಕ್ಸಿಕ್ ಪೀಪಲ್ಸು, ಅವರ ಒಂದು ನೆಗೆಟಿವ್ ಎನರ್ಜಿ, ಈಗ ಫಾರ್ ಎಕ್ಸಾಂಪಲ್ ಟಾಕ್ಸಿಕ್ ಪೀಪಲ್ಸು ನೆಗೆಟಿವ್ ಎನರ್ಜಿ ಅಂದರೆ ನಮ್ಮ ಒಂದು ಪಾಸಿಟಿವ್ ವೈಬ್ರೇಷನ್, ಪಾಸಿಟಿವಿಟಿನ ತಗೊಳ್ಳೋರು ಏನಿರ್ತಾರೆ, ನಮ್ಮ ಶಕ್ತಿನ ಒಂದು ಹೀರೋರು ಅಂತ ಹೇಳ್ತೀವಿ. ಸೊ ಆ ಒಂದು ಕ್ಯಾಟಗರಿಲಿ ಇರುವಂಥ ವ್ಯಕ್ತಿಗಳನ್ನ ನಾವು ಫಂಕ್ಷನಲ್ಲಿ ಎಲ್ಲ ಕಡೆ ನಾವು ಕ್ಯಾಶುಯಲ್ ಆಗಿ ಮೀಟ್ ಮಾಡ್ತೀವಿ. ಪರ್ಟಿಕ್ಯುಲರ್ ಆಗಿ ಈ ವ್ಯಕ್ತಿಗೆ ಈ ರೀತಿ ಇದೆ ಅನ್ನೋದು ನಮಗೆ ಗೊತ್ತಾಗಲ್ಲ. ಸಡನ್ ಆಗಿ ಕಣ್ಣು ದೃಷ್ಟಿಯಿಂದ ಇದು ಮಾಡ್ಬೋದು ಅಥವಾ ಇನ್ನೇನೋ ಮಾಡಿಸ್ಬೋದು. ಸೊ ಆ ಒಂದು ನೆಗೆಟಿವ್ ಎನರ್ಜಿ ಟಾಕ್ಸಿಕ್ ಪೀಪಲ್ಸ್ ಇಂದ ಬರ್ಲಿಲ್ದಕ್ಕೆ ಒಂದು ಸ್ಪೆಷಲ್ ಏಂಜಲ್ ನಂಬರ್ನ ಕೊಡ್ತಿದ್ದೀನಿ. ಸೊ ಅದನ್ನ ದಿನ ನೀವು ಕೈಯಲ್ಲಿ ಬರ್ಕೊಂಡ್ರೆ ಸಾಕು. ನೀವು ಯಾವುದೇ ಫಂಕ್ಷನಿಗೆ ಹೋದ್ರೂ ಹೆದರ್ಕೊಳ್ಳೋದು ಬೇಕಿಲ್ಲ. ಯಾವುದೇ ಒಂದು ಟಾಕ್ಸಿಕ್ ಪೀಪಲ್ಸ್ ನಿಮ್ಮ ಲೈಫಲ್ಲಿ ಬರ್ತಾರೆ ಅನ್ನೋ ಭಯ ಬೇಡ. ಒಂದ್ ವೇಳೆ ಇದ್ರೂ ಕೂಡ ಅವರಾಗೇನೆ ಬೈಪಾಸ್ ದೂರ ಆಗ್ಬಿಡ್ತಾರೆ. ಸೊ ಇನ್ನೊಂದು, ಯಾರಾದ್ರೂ ನಿಮ್ಮ ಲೈಫಲ್ಲಿ ನೆಗೆಟಿವ್ ಪೀಪಲ್ಸ್ ಇದ್ರೆ ಆ ವ್ಯಕ್ತಿಯನ್ನ ದೂರ ಮಾಡೋದಕ್ಕೆ ಸ್ಪೆಷಲ್ ಏಂಜಲ್ ನಂಬರ್ನ ಕೊಡ್ತಾ ಇದ್ದೀನಿ ಈ ನನ್ನ ಕ್ಲಾಸಲ್ಲಿ. ಆ್ಯಂಡ್ ಮತ್ತೊಂದು, ಎಲ್ಲ ಹೆಣ್ಣು ಮಕ್ಕಳ ಫೇವ್ರೇಟ್ ಇದು. ಸೊ ನಿಮ್ಮ ಹಸ್ಬೆಂಡ್ ಏನಾದರೂ ಅಫೇರ್ ಇದ್ರೆ, ಬೇರೆ ಬೇರೆ ವ್ಯಕ್ತಿ ಜೊತೆ, ಒಂದು ಗರ್ಲ್ ಫ್ರೆಂಡ್ ಜೊತೆ ಆಫೀಸಲ್ಲಿ, ಸೊ ನಿಮಗೆ ಡೌಟ್ ಇದ್ರೆ, ಸೊ ಅದಕ್ಕೆ ತಕ್ಕಾಗಿರುವಂಥ ಒಂದು ಎನರ್ಜಿ ಸರ್ಕಲ್ ಪವರ್ಫುಲ್ ಆ್ಯಂಡ್ ಸ್ವಿಚ್ ವರ್ಡ್ನ ಕೊಡ್ತಾ ಇದ್ದೀನಿ. ಸೊ ಸಿಕ್ಕಾಪಟ್ಟೆ ಸ್ವಿಚ್ ವರ್ಡ್ಗಳು
ಎಷ್ಟು ಪ್ರಾಬ್ಲಮ್ಸ್ಗಳಿಗೆ ನಾನು ತಗೊಂಡಿದ್ದೀನಿ ಅಂದರೆ ಎಲ್ಲ ಲೈಫಲ್ಲಿ ಟೋಟಲಿ ಎಲ್ಲರ ಪ್ರಾಬ್ಲಮ್ಗೂ ಈ ಒಂದು ಕ್ಲಾಸಲ್ಲಿ ಸಿಗಬೇಕು ಅನ್ನೋ ಕಾರಣಕ್ಕೆ ನಾನು ಮಾರ್ನಿಂಗಿಂದ ಪ್ರಿಪೇರ್ ಮಾಡ್ಕೊತಿದ್ದೆ. ಸೊ ಎಸ್, ನಿಮ್ಮ ಲೈಫಲ್ಲಿ ನಿಮ್ಮ ಹಸ್ಬೆಂಡ್ ನಿಮಗೆ ಪ್ರೀತಿ ಕೊಡಬೇಕು, ಲವ್, ಅಟೆನ್ಷನ್, ಮೇನ್ ಆಗಿ ಅಟೆನ್ಷನ್ ಕೊಡಬೇಕು. ಬರೀ ಕೆಲಸ, ಜಾಬು ಅಥವಾ ಇನ್ನೇನೋ ಹೊರಗಡೆ ಫ್ರೆಂಡ್ಸ್ ಜೊತೆ ಅಥವಾ ಅವ್ರ ತಂದೆ ತಾಯಿ ಜೊತೆ ಮಾತ್ರ ಟೈಮ್ ಕೊಡ್ತಿದ್ದಾರೆ, ನಿಮಗೆ ಟೈಮ್ ಕೊಡ್ತಾ ಇಲ್ಲ ಅಂದರೆ ನಿಮ್ಮ ಹಸ್ಬೆಂಡ್ ನಿಮಗೆ ಲವ್, ಅಟೆನ್ಷನ್ ಮತ್ತು ಫ್ಯಾಮಿಲಿ ಮೇಲೆ ಫೋಕಸ್ ಕೊಡಬೇಕು ಅಂದರೆ ಅದಕ್ಕೆ ಒಂದು ಸ್ವಿಚ್ ವರ್ಡ್ನ ಕೊಡ್ತಾ ಇದ್ದೀನಿ. ಮತ್ತೆ ನಿಮ್ಮ ಲೈಫಲ್ಲಿ ಬೇರೆಯವರು ಇಂಟರ್ಫಿಯರ್ ಆಗ್ತಾ ಇದೆ, ಫಾರ್ ಎಕ್ಸಾಂಪಲ್ ಅತ್ತೆ ಮಾವ ಮೇಲೆ ಬಂದು ಇಂಟರ್ಫಿಯರ್ ಆಗೋದು, ಅದರಿಂದ ಗಂಡ ಹೆಂಡತಿ ಮತ್ತಷ್ಟು ದೂರ ಆಗೋದಿರ್ಬೋದು, ಅಥವಾ ನಿಮ್ಮ ಮಕ್ಕಳ ಮಧ್ಯೆ ತಂದಿಟ್ಟು ತಮಾಷೆ ನೋಡೋರು ಇರ್ಬೋದು, ನಿಮ್ಮ ಸಂಸಾರದ ಮಧ್ಯೆ ತಂದಿಟ್ಟು ಹುಳಿ ಹಿಂಡು ಮಾಡೋರು ಇರ್ಬೋದು. ಸೊ ಯಾರೇ ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿಲಿ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ನಿಮ್ಮ ಲೈಫಲ್ಲಿ ಅವರು ಇಂಟರ್ಫಿಯರ್ ಆಗಬಾರ್ದು, ಅವರನ್ನ ಒಂದು ಯೂನಿವರ್ಸ್ ವಾಲ್, ಗೋಡೆನ ಕಟ್ಟಬೇಕು ಅಂದರೆ ಅದಕ್ಕೆ ತಕ್ಕಾಗಿರುವಂಥ ಸ್ವಿಚ್ ವರ್ಡ್ ಕೊಡ್ತಾ ಇದ್ದೀನಿ. ನಿಮ್ಮ ಹಸ್ಬೆಂಡ್, ಇದು ತುಂಬ ಜನರ ಕನಸು ಅಂತಲೇ ಹೇಳ್ಬೋದು, ಎಸ್ಪೆಷಲಿ ಮದುವೆ ಆದವರು. ನನ್ನ ಗಂಡ ನನ್ನನ್ನು ಒಂದು ಹುಚ್ಚನಂತೆ ಪ್ರೀತಿಸ್ಬೇಕು, ಮ್ಯಾಡಾಗಿ ಪ್ರೀತಿಸ್ಬೇಕು, ಕ್ರೇಜಿಯಾಗಿ ಪ್ರೀತಿಸ್ಬೇಕು ಅಂತ. ಸೊ ಅದಕ್ಕೆ ತಕ್ಕಾಗಿರುವಂಥ ಸ್ವಿಚ್ ವರ್ಡ್ನ ಕೊಡ್ತಾ ಇದ್ದೀನಿ. ಇನ್ನು ತುಂಬಾನೇ ಒಂದು ಮಿರಾಕಲ್ ವೇಯಲ್ಲಿ ಅಂದರೆ ಇದು ತುಂಬಾನೇ ಎಲ್ಲರಿಗೂ ಬಹಳನೇ ಖುಷಿ ತರೋವಂಥ ಒಂದು ಸ್ವಿಚ್ ವರ್ಡ್ ಅಂದರೆ ನಿಮ್ಮ ಓನರ್ ಎಕ್ಸ್ಟ್ರಾ ರೆಂಟ್ ಕೇಳಬಾರ್ದು. ವರ್ಷ ಆದ ತಕ್ಷಣ, ನೆಕ್ಸ್ಟ್ ಇಯರ್ ಆದ ತಕ್ಷಣ ಇನ್ಕ್ರೀಸ್ ಮಾಡ್ತಾರಲ್ವ, ಸೊ ಇನ್ಕ್ರೀಸ್ ಮಾಡಬಾರ್ದು, ಅಮೌಂಟ್ ಎಷ್ಟಿದೆಯೋ ಅಷ್ಟೇ ಇರಬೇಕು ಅಂದರೆ ಅದಕ್ಕೆ ತಕ್ಕಾಗಿರುವಂಥ ಸ್ವಿಚ್ ವರ್ಡ್ನ ಕೊಡ್ತಾ ಇದ್ದೀನಿ. ಇನ್ನು ಮತ್ತೊಂದು ವಿಚಾರ ಅಂದರೆ ಒಬ್ರು ಒಳಗೊಂದು ಹೊರಗೊಂದು ಇರ್ತಾರೆ, ಅವರ ರಿಯಲ್ ಫೇಸ್ ಇನ್ನೊಬ್ರಿಗೆ ಗೊತ್ತಾಗಬೇಕಾಗಿರುತ್ತೆ. ಸೊ ಅವರು ಮಾಸ್ಕ್ ಹಾಕೊಂಡು ಓಡಾಡ್ತಾ ಇರ್ತಾರೆ ವೇಷಭೂಷಣದಿಂದ, ಬಟ್ ನಿಮಗೆ ಗೊತ್ತಿರುತ್ತೆ ಅವ್ರ ಅಸಲಿ ಮುಖ ಏನು ಅಂತ. ಬಟ್ ನೀವು ಮತ್ತೊಬ್ರಿಗೆ ಕನ್ವಿನ್ಸ್ ಮಾಡೋಕ್ಕಾಗಲ್ಲ, ಅವರ ಅಸಲಿ ಮುಖ ನನ್ನ ಗಂಡ ನೋಡಬೇಕು ಅಥವಾ ನಮ್ಮ ಅತ್ತೆ ಅಸಲಿ ಮುಖ ಇವ್ರು ನೋಡಬೇಕು ಅಂತ ಒಂದಿಷ್ಟು ಇರುತ್ತಲ್ಲ. ಸೊ ಅಂಥ ಒಂದು ಏನು ದುಷ್ಟ ವ್ಯಕ್ತಿಗಳು ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ರೆ, ನಿಮ್ಮ ಜೀವನದಲ್ಲಿ ತೊಂದರೆ ಕೊಟ್ಕೊಂಡು ಬೇರೆಯವ್ರ ಮುಂದೆ ಒಳ್ಳೆಯವರಂತೆ ನಟಿಸ್ಕೊಂಡು ನಿಮಗೆ ಕೆಟ್ಟದನ್ನು ಮಾಡ್ತಾ ಇದ್ರೆ, ಸೊ ಆ ವ್ಯಕ್ತಿಯ ಒರಿಜಿನಾಲಿಟಿ ಗೊತ್ತು ಮಾಡುತ್ತೆ ಯೂನಿವರ್ಸು. ಸ್ವಿಚ್ ವರ್ಡಲ್ಲಿ ಆ ಪವರ್ ಇದೆ, ಆ ತಾಕತ್ತಿದೆ. ಬೆಳಗ್ಗೆ ಸ್ವಿಚ್ ವರ್ಡ್ನ ಚಾಂಟ್ ಮಾಡಿ ಸಂಜೆ ಒಳಗೆ ಅವರ ಹಸ್ಬೆಂಡ್, ಮೇನಾಗಿ ಒಬ್ಬ ಫ್ರೆಂಡನ್ನ ನಂಬಿದ್ರು, ಆ ಫ್ರೆಂಡ್ ಒರಿಜಿನಾಲಿಟಿ ನನ್ನ ಹಸ್ಬೆಂಡ್ ಗೊತ್ತಾಗಬೇಕು ಅಂತ ಅವ್ರು ಮಾಡಿದ್ದು. ಅಂದರೆ ಅವರು ಯಾವುದೋ ಬಿಸ್ನೆಸ್ಸಲ್ಲಿ ದುಡ್ಡು ಕೊಡು, ಇನ್ವೆಸ್ಟ್ ಮಾಡು, ನಿಂಗೆ ಹಂಗೆ ಬರುತ್ತೆ ಹಿಂಗೆ ಬರುತ್ತೆ ಅಂತ ತಲೆಯಲ್ಲಿ ತುಂಬಿದ್ದು. ಬಟ್ ಹೆಂಡತಿಗೆ ಗೊತ್ತಿತ್ತು ಅದೇನೋ ಫ್ಲಾಪ್ ಆಗುತ್ತೆ, ಅವರು ಕೆಟ್ಟ ಉದ್ದೇಶಕ್ಕೆ ಮಾಡಿಸ್ತಿದ್ದಾರೆ ಅಂತ. ಬಟ್ ಗಂಡನಿಗೆ ಅರ್ಥ ಮಾಡ್ಸೋಕ್ಕಾಗಲಿಲ್ಲ, ಬಿಕಾಸ್ ಅವರಿಬ್ರು ಕ್ಲೋಸ್ ಫ್ರೆಂಡ್ಸ್ ಇರೋದ್ರಿಂದ ಗಂಡ ಪೂರ್ತಿಯಾಗಿ ನಂಬಿದ್ರು ಆ ವ್ಯಕ್ತಿನ. ಸೊ ನಾನು ಕೊಟ್ಟಂತಹ ಸ್ವಿಚ್ ವರ್ಡ್ನ ಏನು ಕ್ಲಾಸಲ್ಲಿ ಅವರು ಅಟೆಂಡ್ ಮಾಡಿದ್ರು, ಸೊ ಅದನ್ನು ಚಾಂಟ್ ಮಾಡಿದ್ರು. ವಿತಿನ್ ಈವ್ನಿಂಗ್ ಒಳಗೆ ಗಂಡನಿಗೆ ಅವರ ದುರುದ್ದೇಶ ಏನು, ಏನಕ್ಕೆ ನನಗೆ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂತ ಇದ್ದಾರೆ, ಫೋರ್ಸ್ ಮಾಡ್ತಾ ಇದ್ದಾರೆ, ಅವ್ರ ಹಿಂದಿನ ಸ್ವಾರ್ಥ ಏನು ಅನ್ನೋದು ಗೊತ್ತಾಯ್ತು. ಸೊ ದಟ್ ಈಸ್ ಪವರ್. ಇನ್ನು ನಮಗೆ ಯಾವ್ದಾದ್ರ ಬಗ್ಗೆ ನಿಜಾಂಶ ಗೊತ್ತಾಗಬೇಕು. ಈಗ ಫಾರ್ ಎಕ್ಸಾಂಪಲ್ ಹಸ್ಬೆಂಡ್ ತುಂಬಾ ಹೈಡ್ ಮಾಡ್ತಿರ್ತಾರೆ, ಯಾವುದನ್ನು ಹೇಳೋದಿಲ್ಲ. ಸೊ ಈ ರೀತಿ ಇರುವಾಗ ನೀವು ಈ ಒಂದು ಸ್ವಿಚ್ ವರ್ಡ್ನ ಚಾಂಟ್ ಮಾಡೋದ್ರಿಂದ ಅವರ ನಿಜ ಅಂದ್ರೆ ಅವರ ಒಂದು ಹೈಡ್ ಏನ್ ಮಾಡ್ತಿರ್ತಾರೆ ಅದು ಅವರಾಗೇನೆ ಬಂದು ಹೇಳೋ ತರ ಆಗತ್ತೆ, ನಿಜ ಗೊತ್ತಾಗತ್ತೆ. ಇನ್ನು ಬ್ಲಾಕ್ ಮ್ಯಾಜಿಕ್ ಗಂಡನ ಮೇಲೆ ಆಗಿದ್ರೆ ಅಥವಾ ನಿಮ್ಮ ಮಕ್ಕಳ ಮೇಲಾಗಿದ್ರೆ ಅದು ರಿಮೂವ್ ಮಾಡೋದಕ್ಕೆ ಜಸ್ಟ್ ಸ್ವಿಚ್ ವರ್ಡ್ನ ಚಾಂಟ್ ಮಾಡ್ಬೋದು. ಇನ್ನು ತುಂಬಾ ಒಂದು ಇಷ್ಟಪಡುವಂತ ಸ್ವಿಚ್ ವರ್ಡು, ಯಾರಾದ್ರೂ ಮನಸ್ಸಿಗೆ ಹರ್ಟ್ ಮಾಡ್ತಾ ಇದ್ರೆ ಅಥವಾ ಅವರಿಗೆ ಅವ್ರ ತಪ್ಪಿನ ಅರಿವು, ಮೇಡಮ್ ನನ್ನ ಗಂಡ ಹೊಡಿತಾರೆ ಬಡಿತಾರೆ, ಅವ್ರು ಮಾಡೋ ತಪ್ಪೇ ಅವ್ರಿಗೆ ಗೊತ್ತಾಗೋದಿಲ್ಲ, ತಪ್ಪಿನ ಅರಿವು ಆಗ್ಬೇಕು ಅಂತ ತುಂಬಾ ಜನ ಕೇಳ್ತೀರಾ. ಅವರ ತಪ್ಪಿನ ಅರಿವು ಅವ್ರಿಗೆ ಆಗ್ಬೇಕು ಅಂತ ಅಂದ್ರೆ ಈ ಸ್ವಿಚ್ ವರ್ಡ್ನ ಚಾಂಟ್ ಮಾಡೋದ್ರಿಂದ ಅವ್ರ ತಪ್ಪಿನ ಅರಿವು ಆಗತ್ತೆ. ಇನ್ನು ಗಂಡ ಹೆಂಡತಿಗೆ ವ್ಯಾಲ್ಯೂ ಗೊತ್ತಾಗ್ಬೇಕು, ಬೇರೆಯವರು ಹೇಳೋದನ್ನ ಕೇಳ್ತಾ ಇದ್ರೆ, ಯಾರೇ ಹೇಳಿದ್ರು ಕೇಳೋದಿದ್ರೆ ಅಥವಾ ಟೇಕಿಂಗ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಡಿದ್ರೆ ರಿಲೇಶನ್ಶಿಪ್ನ, ಸೊ ಅದಕ್ಕೆ ತಕ್ಕಾಗಿರುವಂತ ಸ್ವಿಚ್ ವರ್ಡ್ನ ಕೊಡ್ತಾ ಇದ್ದೀನಿ. ಇನ್ನು ಯಾರಾದ್ರೂ ಮನೆ ಬಿಟ್ಟು ದೂರ ಹೋಗಿದ್ರೆ, ನಿಮ್ಮ ಒಂದು ನೈಬರ್ಸು ಯಾರೇ ದೂರ ಹೋಗಿದ್ರೆ ಅವ್ರು ಬೇಗ ವಾಪಸ್ ಮನೆಗೆ ಬರಲಿಕ್ಕೆ ಸ್ಪೆಷಲ್ ಆಗಿರುವಂತ ಸ್ವಿಚ್ ವರ್ಡು. ಸಾಕಷ್ಟು ವೆರೈಟೀಸ್ ಇದೆ. ಸೊ ಹಸ್ಬೆಂಡ್ ಬೇರೆ ಪ್ಲೇಸಲ್ಲಿ ಸ್ಟೇ ಆಗೋದಕ್ಕೆ, ಬೇರೆ ಪ್ಲೇಸ್ ಹೋಗೋದಕ್ಕೆ ಮೈಂಡ್ ಮಾಡಿದ್ರೆ ಅಂದರೆ ಮೈಂಡ್ ಬರೋದಕ್ಕೆ ಈ ಸ್ವಿಚ್ ವರ್ಡ್ನ ಚಾಂಟ್ ಮಾಡೋದ್ರಿಂದ ನಿಮ್ಮ ಹಸ್ಬೆಂಡ್ ಬೇರೆ ಕಡೆ ಟ್ರಾನ್ಸ್ಫರ್ ಆಗಬೇಕು ಅಥವಾ ನಿಮ್ಗೆ ಎಲ್ಲೋ ಬೇರೆ ಕಡೆ ಹೋಗಬೇಕು ಅಂತ ಆಸೆ ಇರುತ್ತೆ ಯಾವುದೋ ಒಂದು ಪ್ಲೇಸ್ಗೆ, ಬಟ್ ನಿಮ್ಮ ಹಸ್ಬೆಂಡ್ ಒಪ್ತಾ ಇರಲ್ಲ, ಅಲ್ಲಿ ಇರೋದು ಬೇಡ ಅಂತ ಇರ್ತಾರೆ. ಸೊ ಅದಕ್ಕೆ ಒಂದು ಫೇಮಸ್ ಸ್ವಿಚ್ ವರ್ಡು. ಜೊತೆಗೆ ಟ್ರಾನ್ಸ್ಫರ್, ಬಾಸ್ ಒಪ್ತಾ ಇಲ್ಲ, ನೀವು ಅನ್ಕೊಂಡಿರೋ ಅಬ್ರಾಡಿಗೆ ಹೋಗಿ ಸೆಟಲ್ ಆಗಬೇಕು ಅಂತ ಆಸೆ ಇರುತ್ತೆ, ಬಟ್ ಗಂಡನಿಗೆ ಟ್ರಾನ್ಸ್ಫರ್ ಆಗ್ತಾ ಇರಲ್ಲ ಯಾವುದೋ ಒಂದು ಕಾರಣದಿಂದ. ಸೊ ಟ್ರಾನ್ಸ್ಫರ್ ಆಗಬೇಕು ಅಂದರೆ ಬಾಸ್ ಬೇಗ ಒಪ್ಕೊಂಡು ಟ್ರಾನ್ಸ್ಫರ್ ಮಾಡಿಸ್ಬೇಕು ಅಂದರೆ ಅದಕ್ಕೆ
ಒಂದು ರಿಲೇಟೆಡ್ ಆಗಿರುವಂಥ ಸ್ವಿಚ್ ವರ್ಡ್ನ ಕೊಡ್ತಾ ಇದ್ದೀನಿ. ಇನ್ನು ಯಾವುದೇ ಒಂದು ನೆಗೆಟಿವ್ ಪೀಪಲ್ಸ್ ನಿಮ್ಮ ಸುತ್ತಮುತ್ತ ಇರೋರ ಎನರ್ಜಿ ನಿಮಗೆ ಬರಬಾರ್ದು ಅಂದರೆ ಜಸ್ಟ್ ಕೈಯಲ್ಲಿ ಬರ್ಕೊಳ್ಳೋದ್ರಿಂದ ನೀವು ಬ್ಲೂ ಕಲರ್ ಪೆನ್ನಲ್ಲಿ ಯಾವುದೇ ಒಂದು ಎಲ್ಲಿಗೆ ಹೋದ್ರೂ ಕೂಡ ನಿಮ್ಗೆ ಯಾವುದೇ ನೆಗೆಟಿವ್ ಪೀಪಲ್ಸ್ ನಿಮ್ಮ ಒಂದು ಅವರ ಎನರ್ಜಿ ನಿಮ್ಮ ತನಕ ಬರೋದಿಲ್ಲ. ಇನ್ನು ಪ್ರೊಟೆಕ್ಷನ್, ನಿಮ್ಮ ಆರ ಪ್ರೊಟೆಕ್ಟ್ ಆಗೋದಕ್ಕೆ ಆ ಒಂದು ಸ್ವಿಚ್ ವರ್ಡ್ ಏಂಜಲ್ ನಂಬರ್ನ ಕೊಡ್ತಾ ಇದ್ದೀನಿ. ಸೊ ದಟ್ ಈಸ್ ಮೋಸ್ಟ್ ಪವರ್ಫುಲ್. ಮತ್ತು ನಿಮ್ಮ ಮೇಲೆ ಹರಾಸಿಂಗ್ ಮಾಡ್ತಾ ಇದ್ರೆ, ತುಂಬ ಟಾರ್ಚರ್ ಮಾಡ್ತಾ ಇದ್ರೆ, ವರದಕ್ಷಿಣೆ ಕಿರುಕುಳ ಕೊಡ್ತಾ ಇದ್ರೆ, ಸೊ ಅದಕ್ಕೆ ತಕ್ಕಾಗಿರುವಂಥ ಒಂದು ಏಂಜಲ್ ನಂಬರ್ ಕೊಡ್ತೀನಿ. ಸೊ ಆ ಏಂಜಲ್ ನಂಬರನ್ನ ಬರ್ಕೊಳ್ಳೋದ್ರಿಂದ ಅವ್ರು ನಿಮಗೆ ಹರಾಸ್ಮೆಂಟ್ ಮಾಡೋದು ಪೂರ್ತಿಯಾಗಿ ನಿಲ್ಲತ್ತೆ. ಮತ್ತು ನಿಮ್ಮ ಲೈಫಲ್ಲಿ ಯಾವುದಾದ್ರೂ ವ್ಯಕ್ತಿ ಹರಾಸ್ಮೆಂಟ್ ಮಾಡಿ ನಿಮ್ಗೆ ತುಂಬ ಟಾರ್ಚರ್ ಕೊಡ್ತಾ ಇದ್ರೆ, ಅಥವಾ ನಿಮ್ಮ ಫೋಟೋ ಇಟ್ಕೊಂಡು ಆಟ ಆಡಿಸೋದು, ಅಥವಾ ನಿಮಗೆ ಏನೋ ಒಂದು ಬ್ಲ್ಯಾಕ್ ಮೇಲ್ ಮಾಡೋದು, ಸೊ ಆ ವ್ಯಕ್ತಿ ನಿಮ್ಮ ಲೈಫ್ ಬಿಟ್ಟು ದೂರ ಹೋಗೋ ಒಂದು ಇದು ನಡೆಯುತ್ತೆ. ಇನ್ನು ಯಾವುದಾದ್ರೂ ಸಿಚುವೇಶನ್ನು, ಯಾವುದಾದ್ರೂ ಪ್ರಾಬ್ಲಮ್ ಬರ್ತಾನೆ ಇದೆ ಮೇಲಿಂದ ಮೇಲೆ, ಆ ಸಿಚುವೇಶನ್ ಪ್ರಾಬ್ಲಮ್ ಕೊಡ್ತಾ ಇದೆ, ಆ ಸಿಚುವೇಶನ್ ಇರ್ಬೋದು, ಆ ಪ್ರಾಬ್ಲಮ್ ಕೊಡುವಂಥ ಪೀಪಲ್ಸ್ ನಿಮ್ಮ ಲೈಫಿಂದ ದೂರ ಹೋಗ್ತಾರೆ. ಇನ್ನು ಮೇನಾಗಿ ನಿಮ್ಮ ಅತ್ತೆ ಮಾವನ ಜೊತೆ ಒಟ್ಟಿಗೆ ಇದ್ರೆ ನಿಮಗೆ ಕಷ್ಟ ಆಗ್ತಾ ಇದ್ರೆ, ಅವ್ರ ಜೊತೆ ಇರ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ, ಅಥವಾ ಅವರು ಬಂದವರು ನಿಮ್ಮ ಜೊತೆನೇ ಇದ್ರು, ಅವರಾಗಿ ಹೋಗಿಲ್ಲ ಅಂದರೆ, ಸೊ ಅವರು ನಿಮ್ಮ ಲೈಫಿಂದ ದೂರ ಆಗಲಿಕ್ಕೆ, ಅಥವಾ ಅವ್ರ ಪಾಡಿಗೆ ಅವರು ಸಪ್ರೇಟ್ ಆಗಿರೋಕ್ಕೆ, ನಿಮ್ಮ ಪಾಡಿಗೆ ನೀವು ಸಪ್ರೇಟ್ ಆಗಿರೋದಕ್ಕೆ ಆ ಒಂದು ಸ್ವಿಚ್ ವರ್ಡ್ನ ಕೊಡ್ತಿದ್ದೀನಿ. ಜೊತೆಗೆ ನಿಮ್ಮ ಯಾವುದೇ ಆಸೆ ಬೇಗ ಮ್ಯಾನಿಫೆಸ್ಟೇಷನ್ ಆಗೋದಕ್ಕೆ ಏಂಜಲ್ ನಂಬರ್ ಸ್ಪೆಷಲ್ ಮ್ಯಾನಿಫೆಸ್ಟೇಷನ್ ಮ್ಯಾಜಿಕಲ್ ನಂಬರ್ ಅಂತಾನೆ ಹೇಳ್ಬೋದು. ಇದನ್ನ ಮಾಡಿ ಐಫೋನ್ ತಗೊಂಡಿದ್ದಾರೆ, ಡೈಮಂಡ್ ನೆಕ್ಲೆಸ್ ತಗೊಂಡಿದ್ದಾರೆ, ಡೈಮಂಡ್ ಮಾಂಗಲ್ಯ ಸೂತ್ರ ತಗೊಂಡಿದ್ದಾರೆ, ಒಬ್ಬರಂತೂ 13 ಲಕ್ಷದ ಕಾರ್ ತಗೊಂಡಿದ್ದಾರೆ. ಸೊ ದಟ್ ಈಸ್ ಮೋಸ್ಟ್ ಪವರ್ಫುಲ್ಲು. ಮತ್ತು ನೀವು ಅನ್ಕೊಂಡಿರೋ ಅಂತ ಇಮಿಡಿಯೇಟ್ ಆಗಿ ಅದೇ ಸಿಚುವೇಶನ್ನೇ ಆಗಬೇಕು ಕಣ್ಮುಂದೆ. ನೀವೇನು ಅನ್ಕೊಂಡಿರ್ತೀರಾ ವಿಜುವಲೈಸೇಷನ್ ಮಾಡುವಾಗ ಈ ಒಂದು ಸ್ವಿಚ್ ವರ್ಡ್ನ ನೀವು ಹೇಳೋದ್ರಿಂದ ನೀವು ಅನ್ಕೊಂಡಿರುವಂಥ ವೇ ಅಲ್ಲಿ ಸಿಚುವೇಶನ್ ರಿಯಾಲಿಟಿಲಿ ಬರುತ್ತೆ. ಸೊ ದಟ್ ಈಸ್ ಮೋಸ್ಟ್ ಪವರ್ಫುಲ್, ವೆರಿ ವೆರಿ ಎಫೆಕ್ಟಿವ್. ಮತ್ತು ನಿಮ್ಮ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದ್ರೆ, ನಿಮ್ಮ ಮನೆಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ, ನಾನು ಕೊಡುವಂಥ ಎನರ್ಜಿ ಸರ್ಕಲ್ನ ನೀವು 48 ದಿನ ಹಾಕಿ, ನಿಮ್ಮ ಪ್ರತಿಯೊಂದು ವಾಲ್ಗೆ ಹಾಕಿ 48 ದಿನ ಆದಮೇಲೆ ಅದನ್ನು ತೆಗೆಯೋದ್ರಿಂದ ಮನೆಯಲ್ಲಿ ಇರುವಂಥ ನೆಗೆಟಿವ್ ಎನರ್ಜಿ ರಿಲೀಸ್ ಆಗುತ್ತೆ. ಯಾವುದೇ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ರು, ವಾಸ್ತು ದೋಷಾದಿಗಳು ಇದ್ರೂ ದೂರ ಆಗುತ್ತೆ. ಇದು ನೀವು ಸಪ್ರೇಟಾಗಿ ತೊಗೊಳ್ತೀನಿ ಅಂದರೆ 500 ರೂಪಾಯಿ ಇರುತ್ತೆ. ಬಟ್ ಈ ಕ್ಲಾಸಲ್ಲಿ ನಿಮಗೆ ಟೋಟಲಿ ಪೂರ್ತಿಯಾಗಿ ಅದು ಫ್ರೀಯಾಗಿ ಸಿಗ್ತಾ ಇದೆ. ಇನ್ನು ಗಂಡನಿಗೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗಬೇಕು, ಬೇರೆ ಪ್ಲೇಸ್ಗೆ ಹೋಗಬೇಕು ಅನ್ನೋದು ಹೆಂಡತಿರ್ಗೆ ಇಷ್ಟ ಇರುತ್ತೆ, ಒಂದು ಪ್ಲೇಸ್ ಅಂತ. ಸೊ ಆ ಪ್ಲೇಸಿಗೆ ಹೋಗಬೇಕು ಅಂತ ಅಂದರೆ ಅದಕ್ಕೆ ತಕ್ಕಾಗಿರುವಂಥ ಸ್ವಿಚ್ ವರ್ಡ್ ಸಿಗ್ತಾ ಇದೆ. ಇನ್ನು ಸೇಂಟ್ ಎಕ್ಸ್ಪೆಡೈಟ್, ಎಲ್ಲರೂ ಕೇಳಿರ್ತೀರ, ಸೇಂಟ್ ಎಕ್ಸ್ಪೆಡೈಟ್ ಮ್ಯಾಜಿಕ್ಕು ಯೂಟ್ಯೂಬಲ್ಲಿ ಚಾನಲ್ಗಳಲ್ಲಿ ಸಿಕ್ಕಾಪಟ್ಟೆ. ಸೊ ಸೇಂಟ್ ಎಕ್ಸ್ಪೆಡೈಟ್ ಸ್ಪೆಷಲ್ ಮ್ಯಾಜಿಕಲ್ ಸ್ವಿಚ್ ವರ್ಡ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಮೋಸ್ಟ್ ಪವರ್ಫುಲ್ ಅಂಡ್ ಏಂಜಲ್ ನಂಬರ್, ಸೇಂಟ್ ಎಕ್ಸ್ಪೆಡೈಟ್ ಏಂಜಲ್ ನಂಬರ್ನ ಕೊಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಇಂಪಾಸಿಬಲ್ ಅನ್ನೋ ಕೆಲಸ ಪಾಸಿಬಲ್ ಆಗಬೇಕು, ಅನ್ಕೊಂಡಿರೋದಾಗಬೇಕು ಅಂದರೆ, ಸೊ ಸಾಕಷ್ಟು, ಅಥವಾ ನಿಮಗೊಂದು ಐಫೋನ್ ಸಿಗಬೇಕು, ಅಥವಾ ಯಾರೋ ಒಂದು ಬಂದು ಸರ್ಪ್ರೈಸ್ ಗಿಫ್ಟ್ ಕೊಡಬೇಕು ಅಂದರೆ ಅದಕ್ಕೆ ತಕ್ಕಾಗಿರೋ ಸ್ವಿಚ್ ವರ್ಡು. ಮತ್ತು ನೀವು ಶಾಪಿಂಗಿಗೆ ಹೋಗಬೇಕು ಅಂತ ಆಸೆ ಪಟ್ಟಿರ್ತೀರ, ನಿಮ್ಮ ಹಸ್ಬೆಂಡ್ ಕರ್ಕೊಂಡು ಹೋಗ್ತಿರಲ್ಲ, ಅದಕ್ಕೆ ತಕ್ಕಾಗಿರೋದು. ಅವ್ರು ಮಾಡಿರೋ ತಪ್ಪು ಅವ್ರಿಗೆ ರಿಯಲೈಸೇಷನ್ ಆಗೋದಕ್ಕೆ ಇಮಿಡಿಯೇಟ್ ಆಗಿ ನಿಮಗೊಂದು ದುಡ್ಡು ಅನ್ನೋದು ಬೇಕಾಗಿರುತ್ತೆ. ಸೊ ಇಮಿಡಿಯೇಟ್ ಆಗಿ ದುಡ್ಡು ಅರೇಂಜ್ ಆಗೋಕ್ಕೆ, ಮತ್ತು ನಿಮ್ಮ ಕೆಲಸ ಬೇಗ ಮಾಡಿಸ್ಕೊಳ್ಳೋದಕ್ಕೆ, ಯಾರಾದರೂ ಎಸ್ ಅಂದರೆ ಮಾತ್ರ ನಿಮ್ಮ ಕೆಲಸ ಆಗೋದಿರುತ್ತೆ. ಅವರೊಂದು ಸೈನ್ ಹಾಕೋದಿರ್ಬೋದು, ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಇರೋರು ಇರ್ಬೋದು. ಸೊ ಅದಕ್ಕೆ ತಕ್ಕಾಗಿರೋದು. ಇನ್ನು ಪವರ್ಫುಲ್ ಸ್ವಿಚ್ ವರ್ಡ್ ಎಲ್ಲ ತಾಯಿಗೆ ಬಹಳ ಮುಖ್ಯ, ಪೇರೆಂಟ್ಸ್ಗೆ ಮೊಬೈಲ್ ಅಡಿಕ್ಷನ್ ಮಕ್ಕಳು ಬಿಡಿಸೋದಕ್ಕೆ ಸ್ವಿಚ್ ವರ್ಡು, ಏಂಜಲ್ ನಂಬರು, ಎನರ್ಜಿ ಸರ್ಕಲ್ ಎಲ್ಲ ಕೊಡ್ತಾ ಇದ್ದೀನಿ. ಮತ್ತು ಯಾವುದಾದ್ರೂ ದೊಡ್ಡ ಜಾಗದಲ್ಲಿ ನೀವು ಸಭೆ ಸಮಾರಂಭಗಳಲ್ಲಿ ಮಾತಾಡೋಕ್ಕೆ ಹೆದರ್ಕೊಂತಿದ್ರೆ, ಯಾವುದಾದ್ರೂ ಪ್ರೋಗ್ರಾಮ್ ಮಾಡ್ತಿರುವಾಗ, ಸೊ ಆ ಕಾನ್ಫಿಡೆಂಟ್ ಬಿಲ್ಡ್ ಆಗೋದಕ್ಕೆ, ಮತ್ತು ಯಾರಾದರೂ ಫ್ರೆಂಡ್ಸ್ ನಿಮ್ಮ ಜೊತೆ ಮಾತು ಬಿಟ್ಟಿದ್ರೆ, ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕಿದರೆ ಅದಕ್ಕೆ ತಕ್ಕಾಗಿರುವಂಥ ಸ್ವಿಚ್ ವರ್ಡು. ಮತ್ತು ಇನ್ನೂ ಒಂದು ಶನಿ ಕಾಟ, ಸಾಡೆ ಸಾತಿಯಲ್ಲಿ ನಡೀತಾ ಇದ್ರೆ ಈ ಒಂದು ಸ್ವಿಚ್ ವರ್ಡು, ಈ ಒಂದು ಪವರ್ಫುಲ್ ಕೋಡ್ ನಂಬರ್ನ ನೀವು ಬರ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಒಂದು ಶನಿ ಗ್ರಹದ ಎಫೆಕ್ಟ್ ಯಾವುದೇ ಥರ ಇರೋದಿಲ್ಲ. ಇನ್ನು ಏನಾದರೂ ಐಟಮ್ಸ್ ಕಳ್ಕೊಂಡಿದ್ರೆ ಈ ಕೋಡ್ನ ಬರ್ಕೊಳ್ಳೋದ್ರಿಂದ ಇಮಿಡಿಯೇಟ್ ಆಗಿ ನಿಮಗೆ ಐಟಮ್ ಸಿಗತ್ತೆ. ಜೊತೆಗೆ ಸ್ವಿಚ್ ವರ್ಡ್ನು ಕೊಡ್ತಾ ಇದ್ದೀನಿ. ಮತ್ತು ಎಲ್ಲೇ ಹೋದ್ರೂ ನಿಮಗೆ ಪ್ರೀತಿ ಅನ್ನೋದು ಕೊರತೆ ಆಗಬಾರ್ದು, ಎಲ್ಲರಿಂದ ಪ್ರೀತಿ ಯಾವಾಗಲೂ ಸಿಗ್ತಾ ಇರಬೇಕು ಅನ್ನೋದಕ್ಕೆ ಸ್ವಿಚ್ ವರ್ಡ್ನ ಕೊಡ್ತಾ ಇದ್ದೀನಿ. ಸೊ ಸಾಕಷ್ಟು ಇದೆ, ಹೇಳ್ತಾ ಹೋದ್ರೆ ಟೈಮ್ ಆಗಲ್ಲ. ಎಲ್ಲಾದರೂ ಟ್ರಿಪ್ ಹೋಗಬೇಕು, ವೆಕೇಶನ್ ಮೂಡ್ಗೆ ಹೋಗಬೇಕು, ನಿಮ್ಮ ಹಸ್ಬೆಂಡ್ ಮನೇಲಿ ಹೋಗ್ತಾ ಇಲ್ಲ, ಎಲ್ಲೂ ಕರ್ಕೊಂಡು ಹೋಗ್ತಾ ಇಲ್ಲ ಅಂದರೆ ಜಸ್ಟ್ ಸ್ವಿಚ್ ವರ್ಡ್ನ ಚಾಂಟ್ ಮಾಡಿ ಅವ್ರಿಗೆ ಮನಸ್ಸು ಚೇಂಜ್ ಆಗಿ ಜಸ್ಟ್ ಒಂದಿನ ಕರ್ಕೊಂಡು ಹೋಗಿ ಅಂದರೆ 1 ವಾರ ಕರ್ಕೊಂಡು ಹೋಗಿದ್ದಾರೆ ಲಾಸ್ಟ್ ಇಯರ್ ಬ್ಯಾಚಲ್ಲಿ. ಸೊ ತುಂಬಾನೇ ಒಂದು ಪವರ್ಫುಲ್ ಸ್ವಿಚ್ ವರ್ಡ್ನ ಕೊಡ್ತಾ ಇದ್ದೀನಿ. ಎಲ್ಲ ಲೈಫ್ ಪ್ರಾಬ್ಲಮ್ಗೆ, ಹೆಲ್ತ್ ರಿಲೇಟೆಡ್ ಇರ್ಬೋದು,
ತುಂಬ ಕೋಪ ಮಾಡಿಕೊಂಡು ಕೂಗಾಡೋದು, ಮಕ್ಕಳಿಗೆ ಹೊಡೆಯೋದು, ಅಥವಾ ಒಂದು ಮಕ್ಕಳನ್ನ ಪ್ರೀತಿಯಿಂದ ನೋಡ್ದಲೇ ಇರೋದು ಅಂತ ಅಂದರೆ ಆ ರೀತಿ ಒಂದು ಯಾರಾದರೂ ಮಾಡ್ತಾ ಇದ್ರೆ ಸೊ ಅದಕ್ಕೆ ತಕ್ಕಾಗಿರುವಂಥ ಸ್ವಿಚ್ ವರ್ಡ್ನ ಕೊಡ್ತಿದ್ದೀನಿ. ಜೊತೆಗೆ ದಿನ ಅಂದ್ಕೊಂಡಿರೋವಂಥ ಕೆಲಸಗಳು ಆಗಬೇಕು. ನಿಮಗೆ ಇಷ್ಟು ಕೆಲಸ ನಾನು ಮುಗಿಸ್ಬೇಕು ಅಂದ್ಕೊಂಡಿರ್ತೀರ, ಬಟ್ ಅದು ಕಂಪ್ಲೀಟ್ ಮಾಡ್ಲಿಕ್ಕಾಗಲ್ಲ ಏನೋ ಒಂದು ಕಾರಣಾಂತರದಿಂದ. ಸೊ ನೀವು ಅಂದ್ಕೊಂಡಿರೋ ಕೆಲಸ ಆರಾಮ್ಸೆ ಒಂದು ಮ್ಯಾಜಿಕ್ ಆಗಿ ಮುಗಿಸ್ಬೇಕು ಅಂತಂದರೆ ಹೆಲ್ತ್ ರಿಲೇಟೆಡ್ ಇರ್ಬೋದು, ಬ್ರೀತಿಂಗ್ ಪ್ರಾಬ್ಲಮ್ ಇರ್ಬೋದು, ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಲಿವರ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಸೋರಿಯಾಸಿಸ್ ಇರ್ಬೋದು, ಅಥವಾ ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಬಾಯಿ ಹುಣ್ಣು, ಚಿಕ್ಕದ್ರಿಂದ ದೊಡ್ಡದು ಎಲ್ಲ ರೀತಿಯ ಪ್ರಾಬ್ಲಮ್ಗೂ ಈ ಸ್ವಿಚ್ ವರ್ಡ್ ಕ್ಲಾಸಲ್ಲಿ ನಿಮಗೆ ಸಿಗ್ತಾ ಇದೆ. ಜೊತೆಗೆ ಮ್ಯಾರೇಜ್ ಆಗಬೇಕು, ಪೇರೆಂಟ್ಸ್ ಅಪ್ರೂವಲ್ ಇಲ್ಲ ಅಂತಂದರೆ ಅದಕ್ಕೂ ಸಿಗ್ತಾ ಇದೆ. ಮಕ್ಳಿಗೆ ಎಕ್ಸಾಮ್ ಇದೆ, ಒಳ್ಳೆ ಮಾರ್ಕ್ಸ್ ಬರಬೇಕು ನೀವು ಅಂದ್ಕೊಂಡಿರೋದು ಅಂದರೆ ಅದಕ್ಕೂ ಸಿಗ್ತಾ ಇದೆ. ಸೊ ತುಂಬಾನೇ ಒಂದು ಪವರ್ಫುಲ್ ಆಗಿರೋದು. ಪ್ರತಿಯೊಂದು ನೀವು ಇಂಗ್ಲೀಷ್ನ ಬೇಗ ಕಲಿಬೇಕು ಅಂತ ತುಂಬ ಜನ ಆಸೆ ಪಡ್ತೀರಾ. ಸೊ ಇಂಗ್ಲೀಷ್ ಲ್ಯಾಂಗ್ವೇಜ್ ಫ್ಲೂಯೆಂಟ್ ಆಗಿ ಬರಬೇಕಂದ್ರೆ ಜಸ್ಟ್ ಸ್ವಿಚ್ ವರ್ಡ್ನ ಚಾಟ್ ಮಾಡಿದ್ರೆ ಸಾಕು, ಇಂಗ್ಲೀಷ್ ನಿಮಗೆ ಫ್ಲೂಯೆಂಟ್ ಆಗಿ ಬರುತ್ತೆ. ಸೊ ಎಲ್ಲ ರೀತಿಯ ಒಂದು ಯಾವುದೇ ಒಂದು ಬಿಸ್ನೆಸ್ ಮಾಡ್ತಿದ್ರೆ ನಿಮ್ಮ ಪ್ರಾಡಕ್ಟ್ಸ್ ಬೇಗ ಸೇಲ್ ಆಗಬೇಕು, ಯಾರು ಬಂದು ತಗೊಳ್ತಾ ಇಲ್ಲ, ಕಸ್ಟಮರ್ಸ್ ಬರ್ತಾ ಇಲ್ಲ, ಕ್ಲೈಂಟ್ಸ್ ಬರ್ತಾ ಇಲ್ಲ ಅಂದರೆ, ಅಥವಾ ನಿಮ್ಮನ್ನು ಯಾರು ಪ್ರೀತಿಯಿಂದ ನೋಡ್ತಾ ಇಲ್ಲ ಅಂದರೆ, ಅಥವಾ ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ, ಅಥವಾ ಒಂದು ನಮ್ಮ ಬಾಡಿಯಲ್ಲಿ ಎಲ್ಲ ಏನು ಆರ್ಗನ್ಸು, ಸಿಸ್ಟಮ್ಸು ಪ್ರತಿಯೊಂದು ಹೆಲ್ತಿಯಾಗಿ ಇರಬೇಕು ಅಂತ ಅಂದರೆ ಅದಕ್ಕೆ ತಕ್ಕಾಗಿರುವಂಥ ಒಂದು ಸ್ವಿಚ್ ವರ್ಡ್ ಕೊಡ್ತಾ ಇದ್ದೀನಿ. ಎನರ್ಜಿ ಸರ್ಕಲು, ಐಗೆ ಪ್ರಾಬ್ಲಮ್ ಇರೋರಿಗೆ, ಮತ್ತು ನೋಸ್ ಪ್ರಾಬ್ಲಮ್ ಇರೋರಿಗೆ, ನೋಸ್ ಬ್ಲಾಕ್ ಆದವ್ರಿಗೆ, ಮತ್ತು ಫೀವರ್ ಪ್ರಾಬ್ಲಮ್ ಇರೋರಿಗೆ, ಅಥವಾ ಒಂದು ಇಬ್ಬರು ದೂರ ಆದವ್ರನ್ನ ಒಂದು ಮಾಡ್ಲಿಕ್ಕಿರ್ಬೋದು, ಅಥವಾ ಯಾವುದಾದ್ರು ವ್ಯಕ್ತಿ ನಿಮ್ಮ ಗಂಡನ ಲೈಫಲ್ಲಿ ಇದ್ದರೆ ಅವ್ರನ್ನ ದೂರ ಮಾಡೋದಕ್ಕಿರ್ಬೋದು, ಗೌರ್ಮೆಂಟ್ ಜಾಬ್ದಕ್ಕಿರ್ಬೋದು, ಪರ್ಟಿಕ್ಯುಲರ್ ಕಂಪನೀಲಿ ನಿಮಗೆ ಅಂದ್ಕೊಂಡಿರುವಂಥ ಒಂದು ಸ್ಯಾಲ್ರಿ ಪ್ಯಾಕೇಜ್ ಇರುವಂಥ ಕಂಪನಿ ಸಿಗಬೇಕು ಅಂತ ಅಂದರೆ, ಅಥವಾ ನೀವು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಾ, ಸಕ್ಸಸ್ ಆಗಬೇಕು ಅಂದರೆ, ಪ್ರಮೋಷನ್ ಸಿಗಬೇಕು ಅಂದರೆ, ಬಾಸಿಂದ ಒಳ್ಳೆ ಪ್ರೀತಿ, ಒಳ್ಳೆ ವಿಶ್ವಾಸ ಸಿಗಬೇಕು ಅಂದರೆ, ಟ್ರಾನ್ಸ್ಫರ್ ಆಗಬೇಕು ಅಂದರೆ, ಮಕ್ಕಳು ಮೊಬೈಲ್ ಅಡಿಕ್ಷನ್ ಬಿಡಬೇಕು, ಎಕ್ಸಾಮಲ್ಲಿ ಒಳ್ಳೆ ಸ್ಕೋರ್ ಮಾಡಬೇಕು ಅಂದರೆ, ಯಾವುದೇ ಒಂದು ಪ್ರಾಬ್ಲಮ್ ಇದ್ರು ಲೈಫಲ್ಲಿ ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಈ 7 ದಿನದ ಸ್ವಿಚ್ ವರ್ಡ್ ಕ್ಲಾಸಲ್ಲಿ ನಾನು ಇಟ್ಟಿದ್ದೀನಿ. ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ ಮಿಸ್ ಮಾಡ್ಕೊಳ್ಬೇಡಿ. ಕೇವಲ 10 ಜನಕ್ಕೆ ಅಂತ ಇಟ್ಟಿರೋದು, ಬಟ್ ತುಂಬ ಜನ ಬರ್ತಿದ್ದೀರಾ. ಬಟ್ ಆದರೂ ಇವತ್ತು ನೈಟ್ ತನಕ ವಿಶೇಷವಾದ ಒಂದು ರಿಜಿಸ್ಟ್ರೇಷನ್ ಓಪನ್ ಇರುತ್ತೆ. ಕೂಡಲೇ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಬಿಕಾಸ್ ಮತ್ತೊಮ್ಮೆ ಈ ಒಂದು ರೀತಿಯ ಸ್ವಿಚ್ ವರ್ಡ್ ಸಿಗಲ್ಲ. ಇಟ್ಸ್ ಎ ಕಾಸ್ಟ್ ಏನಿದೆ 10,000 ರೂಪಾಯಿ, ಬಟ್ ಈಗ ಕೇವಲ 2,500 ರೂಪಾಯಿ ಇರುತ್ತೆ. ರಾತ್ರಿ 10:30 ತನಕ ಟೈಮ್ ಇದೆ. ಪ್ರತಿಯೊಬ್ಬರು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಮಿಸ್ ಮಾಡ್ಕೊಳ್ಬೇಡಿ. 8147453756 ಈ ನಂಬರ್ಗೆ ಕಾಲ್ ಮಾಡಿ. ಯಾರ್ಯಾರು ಜಾಬ್ ಹುಡುಕ್ತಾ ಇದ್ದೀರಾ, ಒಳ್ಳೆ ಜಾಬ್ ಸಿಗಬೇಕು ಅಂದ್ಕೊಂಡಿದ್ದೀರಾ, ಅಥವಾ ಬಿಸ್ನೆಸ್ಸಲ್ಲಿ ಗ್ರೋತ್ ಆಗಬೇಕು, ನಾನು ಯಾವುದಾದ್ರೂ ಕ್ಷೇತ್ರದಲ್ಲಿ ಮುಂದೆ ಬರಬೇಕು, ಅಥವಾ ಯಾವುದೇ ಒಂದು ಏನೇ ಒಂದು ಮಾಡಿದ್ರು ಅದರಲ್ಲಿ ನನಗೆ ಹೆಸರು ಬರಬೇಕು, ಸಕ್ಸಸ್ ಸಿಗಬೇಕು, ಮತ್ತು ಆಫೀಸಲ್ಲಿ ಸೇಲ್ಸ್ ಲೆವೆಲ್ ಇನ್ಕ್ರೀಸ್ ಆಗಬೇಕು, ಯಾವುದೇ ಒಂದು ನೀವು ಯಾವುದೇ ಫೀಲ್ಡಲ್ಲಿ ಇದ್ರೂ ಕೂಡ ಅಲ್ಲಿ ಸಕ್ಸಸ್ ಸಿಗಬೇಕು ಅಂದರೆ, ಇನ್ನು ನಾಗದೋಷ ಪಿತೃದೋಷಾದಿಗಳು ಇದ್ದರೆ ಸ್ವಿಚ್ ವರ್ಡ್ನ ಚಾಂಟ್ ಮಾಡೋದ್ರಿಂದ ನಾಗದೋಷ ಪಿತೃದೋಷ ಕೂಡ ಬದಲಾವಣೆ ಆಗುತ್ತೆ. ಯಾಕೆಂದರೆ ಇವತ್ತು ಪಿತೃದೋಷ ಅಂತ ಹೇಳಿಬಿಟ್ಟು ಏನು ಪಿತೃಶಾಪ ಇದೆ ಅಂತ ಗೋಕರ್ಣಕ್ಕೆ ಹೋಗಿ ಲಕ್ಷಗಟ್ಟಲೆ ಖರ್ಚು ಮಾಡ್ಕೊಳ್ಳೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಅದರಿಂದ ಏನು ಪರಿಹಾರ ಆಗಲ್ತಿಲ್ಲ. ಅದ್ರ ಬದಲು ನೀವು ಜಸ್ಟ್ ಸ್ವಿಚ್ ವರ್ಡ್ನ ಚಾಂಟ್ ಮಾಡಿ ನೋಡಿ. ಆ ಒಂದು ನಾಗದೋಷ ಇದ್ರು, ಪಿತೃದೋಷ ಇದ್ರು, ಈ ರೀತಿಯ ಸ್ವಿಚ್ ವರ್ಡ್ ನಿಮ್ಗೆ ಯಾವ ಕ್ಲಾಸಲ್ಲೂ ಸಿಗಲ್ಲ. ಮತ್ತೆ ಯಾವ್ದಾದ್ರು ಕಾರ್ಮಿಕ್ ಎಫೆಕ್ಟ್ ಇದ್ರೆ, ಕರ್ಮದಿಂದ ಬಂದಂತಹ ತೊಂದರೆ ಇದ್ರೆ, ಅಂದ್ರೆ ಗಂಡ ಹೆಂಡತಿ ಕಂಡ ಆಗಲ್ಲ, ಸೊ ದಟ್ ಈಸ್ ಕರ್ಮ. ಯಾವುದೋ ಒಂದು ಪ್ಯಾಕೇಜಸ್, ಆ ಕರ್ಮ ರಿಲೀಸ್ ಆಗಕ್ಕೆ, ಮತ್ತೆ ಏನೋ ಒಂದು ನಿಮ್ಮ ಹಸ್ಬೆಂಡ್ ಯಾವಾಗ್ಲೂ ಬೈತಾ ಇದ್ರೆ ಅಂತ ಇದ್ರೆ, ಆ ಅನ್ವಾಂಟೆಡ್ ಎನರ್ಜೀಸ್ ಇದ್ರೆ ಅದು ರಿಲೀಸ್ ಆಗಕ್ಕೆ, ನೀವು ಅನ್ಕೊಂಡಿರುವಂತ ಮನಿ ಬರ್ಲಿಕ್ಕೆ, ನಿಮ್ಮ ಲೈಫಲ್ಲಿ ರೂಟ್ ಚಕ್ರ ಬ್ಯಾಲೆನ್ಸಿಂಗಿಗೆ, ಪ್ರತಿ ಒಂದಕ್ಕೆ, ಯಾವುದೇ ಒಂದು ರಿಲೇಶನ್ಶಿಪ್, ನಾಟ್ ಓನ್ಲಿ ಹಸ್ಬೆಂಡ್ ವೈಫ್ ಅಲ್ಲ, ಯಾವುದೇ ಒಂದು ರಿಲೇಶನ್ಶಿಪ್ ಚೆನ್ನಾಗಿಲ್ಲ, ಅವರಿಬ್ರು ಮಧ್ಯ ಇಬ್ರು ಒಂದಾಗಬೇಕು ಅಂತಂದ್ರೆ ಯಾವುದೇ ವ್ಯಕ್ತಿ ಇರ್ಬೋದು. ಸೊ ಆ ಇಬ್ರು ಪರಸ್ಪರ ಒಂದಾಗ್ಲಿಕ್ಕೆ, ಮೊದಲು ತರ ಒಂದು ರಿಲೇಶನ್ಶಿಪ್ ಸ್ವೀಟನ್ ಆಗ್ಲಿಕ್ಕೆ, ಸೊ ಸಾಕಷ್ಟು ರಿಲೇಟೆಡ್ ಆಗಿರುವಂಥ ಸ್ವಿಚ್ ವರ್ಡ್ ಈ ಒಂದು ಕ್ಲಾಸಲ್ಲಿ ನಿಮಗೆ ಸಿಗ್ತಾ ಇದೆ. ಸೊ ಇಟ್ಸ್ ಎ ವೆರಿ ವೆರಿ ಪವರ್ಫುಲ್. ಆ್ಯಂಡ್ ಅಂದ್ಕೊಂಡಿರೋಂಥ ಕಂಪನಿಯಿಂದನೇ ನಿಮ್ಗೆ ಆಫರ್ ಲೆಟರ್ ಬರಬೇಕು ಅಂತಂದರೆ, ಆಮೇಲೆ ನಿಮ್ಮ ಮಕ್ಕಳು ಸ್ಕೂಲಲ್ಲಿ ಸ್ಪೋರ್ಟ್ಸಲ್ಲಿ ವಿನ್ ಆಗಬೇಕು, ಯಾವುದೇ ಒಂದು ಇದರಲ್ಲಿ ಅಂದರೆ ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಗಬೇಕು, ಅಥವಾ ಪ್ರಮೋಷನ್ ಸಿಗಬೇಕು ಅಂತಂದರೆ, ಮತ್ತು ತುಂಬ ಜಗಳ ಆದಾಗ ಗಂಡನೇ ನಂಗೆ ಕಾಲ್ ಮಾಡಬೇಕು, ಅಥವಾ ಗಂಡನೇ ನನಗೆ ಮೆಸೇಜ್ ಮಾಡಬೇಕು, ನಾವು ಅಂದ್ಕೊಂಡಿರೋ ವ್ಯಕ್ತಿನೇ ನಮ್ಮನ್ನು ಪ್ರೀತಿಯಿಂದ ನೋಡಬೇಕು ಅಂದಾಗ ಆ ಒಂದು ಸ್ವಿಚ್ ವರ್ಡು. ಸೊ ಸಾಕಷ್ಟು ಇಂಟರ್ ಲೆವೆಲ್ ಸ್ಕೂಲ್ ಕಾಂಪಿಟೇಷನ್ ನಿಮ್ಮ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಿದ್ದಾಗ ವಿನ್ ಆಗಬೇಕು ಅಂತಂದರೆ,
ಕಾರ್ ಡ್ರೈವಿಂಗ್, ತುಂಬ ಜನ ಕಾರ್ ಡ್ರೈವಿಂಗ್ ಆಸೆ ಇರುತ್ತೆ, ಬಟ್ ಭಯ ಇರುತ್ತೆ ಕಾರ್ ಡ್ರೈವಿಂಗ್ ಕಲಿತೀನೋ ಇಲ್ವೋ ಅಂತ. ಸೊ ಕಾರ್ ಡ್ರೈವಿಂಗ್ ಬೇಗ ಕಲಿಯೋದಕ್ಕೆ ಮತ್ತು ಲೈಸೆನ್ಸ್ ಬೇಗ ಬರಲಿಕ್ಕೆ, ಸೊ ಅದಕ್ಕೆ ತಕ್ಕಾಗಿರುವಂಥ ಸ್ವಿಚ್ ವರ್ಡು. ಮತ್ತು ನಿಮ್ಮ ಗಂಡ ಮನೆ ಬಿಟ್ಟು ಹೋಗಿದ್ರೆ ಅವ್ರು ವಾಪಸ್ ಬರಲಿಕ್ಕೆ ಸ್ವಿಚ್ ವರ್ಡು. ನೆಗೆಟಿವ್ ಎನರ್ಜಿಯಿಂದ ಫೀವರು, ಹುಷಾರಿಲ್ದಲೆ ತೊಂದರೆ ಆಗಿದ್ರೆ ನೆಗೆಟಿವಿಂದ, ಸೊ ಅದು ದೂರ ಆಗೋದಕ್ಕೆ ಸ್ವಿಚ್ ವರ್ಡ್ ಇರ್ಬೋದು. ಸಾಕಷ್ಟು ಬೇರೆ ಯಾರಾದರೂ ಟ್ರಿಪ್ಗೆ ಹೋದವರು, ದೂರ ಪ್ಲೇಸ್ಗೆ ಹೋದವರು ವಾಪಸ್ ಬರ್ಲಿಕ್ಕಿರ್ಬೋದು. ಪ್ರತಿಯೊಂದು ಎಲ್ಲ ರೀತಿಯ ಲೈಫಲ್ಲಿ ಬರುವಂಥ ಎಲ್ಲ ಪ್ರಾಬ್ಲಮ್ಸ್ಗೂ ನಾನು ಸ್ವಿಚ್ ವರ್ಡ್ನ ಪ್ರಿಪೇರ್ ಮಾಡಿದ್ದೀನಿ. ಸೊ ನಾಳೆಯಿಂದ 7 ದಿನ ನಡೀತಾ ಇದೆ. ಸೊ ಯಾರ್ಯಾರು ಜಾಯ್ನ್ ಆಗಿಲ್ಲ ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ, ಬಿಕಾಸ್ ಇಟ್ಸ್ ಎ ಪವರ್ಫುಲ್ ಸ್ವಿಚ್ ವರ್ಡು. ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಈ ಸ್ವಿಚ್ ವರ್ಡ್ ಕ್ಲಾಸಿಂದ ಸಿಗತ್ತೆ. ಪ್ರತಿಯೊಂದು ಈಗಿಲ್ಲ ಅಂದ್ರೂ ಮುಂದೆ ಬರ್ಬೋದು ಆ ಪ್ರಾಬ್ಲಮ್ಮು. ಸೊ ಈಗಿಂದ ನೀವು ರೆಡಿ ಮಾಡಿಟ್ಕೊಂಡ್ರೆ ಯಾವುದೇ ಪ್ರಾಬ್ಲಮ್ ಬಂದರೂ ನೀವು ಆರಾಮಾಗಿ ನಿಮ್ಮ ಸ್ವಿಚ್ ವರ್ಡ್ನ ಚಾಂಟ್ ಮಾಡೋದ್ರಿಂದ ಪ್ರತಿಯೊಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗೋದಿರುತ್ತೆ. ಸೊ ಮಿಸ್ ಮಾಡ್ಕೊಳ್ಬೇಡಿ. ಈ ಕ್ಲಾಸು ಮತ್ತೊಮ್ಮೆ ಸಿಗೋದಿಲ್ಲ, ಸಿಕ್ಕಿದ್ರು 10,000 ರೂಪಾಯಿ ಇರುತ್ತೆ. ಬಟ್ ಈಗ ರಾತ್ರಿ 10:30 ತನಕ ಟೈಮ್ ಇದೆ. ಸೊ 8147453756 ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟ್ನ ಬುಕ್ ಮಾಡ್ಕೊಳ್ಳಿ. ಓಕೆ, ಎಸ್. ನಮಸ್ತೆ ಮಮತಾ, ಮಾನಸಿ, ನಮಸ್ತೆ. ಓಕೆ, ಬೀರೇಗೌಡ ಜಾಯ್ನ್ ಆಗಿ. ಸೊ ಯಾರ್ಯಾರಿಗೆ ಜಾಯ್ನ್ ಆಗ್ಲಿಕ್ಕಾಗಲ್ಲ, ಕೆಲಸ ಮಾಡ್ತಿರ್ತೀರಾ, ಸೊ ನೀವು ರೆಕಾರ್ಡಿಂಗ್ ಕೂಡ ಅವೈಲಬಲ್ ಇದೆ. ಸೊ ರೆಕಾರ್ಡಿಂಗ್ ಕೂಡ ನೀವು ತಗೊಳ್ಬೋದು. ಮಗನಿಗೆ ಬ್ಲೆಸ್ ಮಾಡಿ ಮೇಡಮ್. ಗಾಡ್ ಬ್ಲೆಸ್ ಯು. ನಿಮ್ಮ ಮಗನ ಹೆಸರು ಗೊತ್ತಾಗಿಲ್ಲ. ಹೆಲ್ತಿ, ವೆಲ್ತಿ, ಪ್ರಾಸ್ಪರಿಟಿ, ಪಾಸಿಟಿವಿಟಿ, ಲವ್, ಲಕ್, ಲಾಟ್ಸ್ ಆಫ್ ಮನಿ, ಲಾಟ್ಸ್ ಆಫ್ ಅರ್ನಿಂಗ್ಸ್ ಅಂಡ್ ಆಪರ್ಚುನಿಟೀಸ್. ಗಾಡ್ ಬ್ಲೆಸ್ ಯು ಮಾ. ನಿಮ್ಮ ಮಗನ ಹೆಸರು ಹಾಕಿ, ಸೊ ದಟ್ ಆ ಎನರ್ಜಿ ಕನೆಕ್ಟ್ ಆಗುತ್ತೆ. ಪವಿತ್ರ, ಎಸ್, ನಮಸ್ತೆ. ಗೋವಿಂದರಾಜು, ನಮಸ್ತೆ. ಎಸ್, ನೀವು ಜಾಯಿನ್ ಆಗ್ಬೋದಮ್ಮ. 8147453756 ನಾನು ನಂಬರ್ ಹಾಕಿರ್ತೀನಿ. ಆ ನಂಬರ್ಗೆ ಕಾಲ್ ಮಾಡಿ ಕೂಡಲೇ ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ಕೊನೆಯ ದಿನ ನಿಮ್ಮ ಪರ್ಟಿಕ್ಯುಲರ್ ಪ್ರಾಬ್ಲಮ್ಗೆ ನನ್ನ ಹತ್ರ ನೀವು ಪರ್ಟಿಕ್ಯುಲರ್ ಒಂದು ಪ್ರಾಬ್ಲಮ್ಗೆ ನೀವು ಕೇಳ್ಬೋದು. ಕೊನೆಯ ದಿನ ಈ ಒಂದು ಆಪ್ಷನ್ ಇರುತ್ತೆ. ಜೊತೆಗೆ ನಿಮಗೆ ಈ ಕ್ಲಾಸ್ಗೆ ಯಾರ್ಯಾರು ಜಾಯ್ನ್ ಆಗ್ತಿದ್ದೀರಾ ನಿಮಗೆ ಫ್ರೀ ಆಗಿ ಮನಿ ವಾಲ್ ಪೇಪರ್ ಸಿಗ್ತಾ ಇದೆ. ಸೊ ಇಟ್ಸ್ ಎ ವೆರಿ ವೆರಿ ಪವರ್ಫುಲ್ ಮನಿ ವಾಲ್ ಪೇಪರ್. ನಾನು ಮಾಡಿದಂತಹ ಒಂದು ಸ್ವಿಚ್ ವರ್ಡ್ ಏಂಜಲ್ ನಂಬರ್ ಇರೋವಂತಹ ವಾಲ್ ಪೇಪರ್ ಇದು. ಜಸ್ಟ್ ನೀವು ಮೊಬೈಲಲ್ಲಿ ಹಾಕೊಂಡ್ರೆ ಸಾಕು, ನಿಮಗೆ ಮನಿ ಅನ್ನೋದು ಈಸಿಯಾಗಿ ಅಟ್ರಾಕ್ಟ್ ಆಗುತ್ತೆ. ಸೊ ಬೇರೆ ಟೈಮಲ್ಲಿ ಇದು ತಗೊಳ್ತೀನಿ ಅಂದರೆ ನಾರ್ಮಲಿ 1500 ರೂಪೀಸ್ ಇರುತ್ತೆ. ಬಟ್ ಈಗ ಯಾರ್ಯಾರು ಸ್ವಿಚ್ ವರ್ಡ್ ಕ್ಲಾಸ್ಗೆ ಜಾಯ್ನ್ ಆಗ್ತಾ ಇದ್ದೀರಾ ನಿಮ್ಗೆ ಟೋಟಲಿ ಅಪ್ ಟು ಫ್ರೀ. ಜೊತೆಗೆ ಲಾಸ್ಟ್ ಡೇ ನಿಮ್ಮ ಪರ್ಟಿಕ್ಯುಲರ್ ಒಂದು ಪ್ರಾಬ್ಲಮ್ಗೆ ನಾನು ಅದಕ್ಕೆ ತಕ್ಕಾಗಿರೋವಂಥ ಸ್ವಿಚ್ ವರ್ಡ್ನ ಫ್ರೀಯಾಗಿ ಕೊಡ್ತಾ ಇದ್ದೀನಿ. ಸೊ ಎಸ್, ಈ ಎಲ್ಲ ಬೋನಸ್ ಸ್ವಿಚ್ ವರ್ಡ್ ಕ್ಲಾಸಲ್ಲಿ ಸಿಗ್ತಾ ಇದೆ. ಸೊ ಯಾರೂ ಮಿಸ್ ಮಾಡ್ಕೊಳ್ಬೇಡಿ. ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲರಿಗೂ ಹೇಳಿ. ಬಿಕಾಸ್ 10,000 ರೂಪೀಸ್ ಫೀಸ್ ಇದು. ಸೊ ವರ್ಷಕ್ಕೆ ಒಂದೇ ಸಾರಿ ಮಾಡೋದು, ಮತ್ತೊಮ್ಮೆ ಸಿಗೋದಿಲ್ಲ. ಒಂದು ವೇಳೆ ಅಟೆಂಡ್ ಮಾಡೋಕ್ಕಾಗಲಿಲ್ಲ ಅಂದರೆ ನಮ್ಮ ಅಸಿಸ್ಟೆಂಟ್ಗೆ ಕಾಲ್ ಮಾಡಿ ಹೇಳಿ ರೆಕಾರ್ಡಿಂಗ್ ಬೇಕು ಅಂತ. ಸೊ ದಟ್ ರೆಕಾರ್ಡಿಂಗ್ ತೊಗೊಳ್ಬೋದು ನೀವು. ಓಕೆ, ಎಸ್. ನಾಳೆ ಸಂಜೆ 5:30ಗೆ ಕ್ಲಾಸ್ ಇರುತ್ತೆ. ಸೊ ಸ್ವಿಚ್ ವರ್ಡ್ ಒಂದು ಪುಸ್ತಕ ಇಟ್ಕೊಳ್ಳಿ, ಆ್ಯಂಡ್ ಗ್ರೀನ್ ಪೆನ್ನನ್ನು ಇಟ್ಕೊಳ್ಳಿ, ಆ್ಯಂಡ್ ಬ್ಲೂ ಪೆನ್ನನ್ನು ಇಟ್ಕೊಳ್ಳಿ. ಇಷ್ಟು ಸಾಕು, ಬೇರೆ ಏನು ಬೇಡ. ನೆಕ್ಸ್ಟ್ ಡೇಗೆ ಆ ದಿನ ಏನು ಬೇಕು ಅಂತ ನಾನು ತಿಳಿಸ್ತೀನಿ. ಓಕೆ, ಎಸ್. ಎಲ್ಲರೂ ಕೂಡ ಜಾಯ್ನ್ ಆಗಿ. ಯಾರ್ಯಾರು ಲೈವ್ ನೋಡ್ತೀರಾ, ನಂತರದಲ್ಲಿ ನೋಡ್ತೀರಾ, ಮಿಸ್ ಮಾಡ್ಕೊಂಡೆ ಅನ್ಕೊಂತೀರಾ. ಸೊ ನಿಮಗೆಲ್ಲರಿಗೂ ಒಳ್ಳೇದಾಗಲಿ. ಗಾಡ್ ಬ್ಲೆಸ್ ಯು. ಈ ಒಂದು ಸ್ವಿಚ್ ವರ್ಡ್ ಮಾಸ್ಟರ್ ಲೆವೆಲ್ ಅಡ್ವಾನ್ಸ್ ಮ್ಯಾಜಿಕಲ್ ಸ್ವಿಚ್ ವರ್ಡ್ ಕ್ಲಾಸ್ ಮತ್ತೊಮ್ಮೆ ಸಿಗೋದಿಲ್ಲ. ವರ್ಷಕ್ಕೊಂದ್ಸಾರಿ ಮಾತ್ರ ಮಾಡೋದು. ಸೊ ಆಮೇಲಿಂದ ರೆಕಾರ್ಡಿಂಗ್ ಬೇಕು ಅಂದ್ರೆ ಸಿಗೋದಿಲ್ಲ. ಒಂದು ವೇಳೆ ಈಗ ಯಾರ್ಯಾರು ಕೆಲ್ಸಕ್ಕೆ ಹೋಗ್ತೀರಾ ಬೇಕು ಅನ್ನೋರು ಮುಂಚೆನೆ ತಿಳಿಸಿ. ಸೊ ದಟ್ ನಮ್ಮ ಅಸಿಸ್ಟೆಂಟ್ 7 days ಆದ್ಮೇಲಿಂದ ನಿಮಗೆ ರೆಕಾರ್ಡಿಂಗ್ ಕಳಿಸ್ಕೊಡ್ಲಿಕ್ಕೆ ಅವ್ರಿಗೆ ಇದಾಗತ್ತೆ, ಈಸಿ ವೇ ಆಗುತ್ತೆ. ಸೊ ಇನ್ಫಾರ್ಮ್ ಮಾಡೋದನ್ನ ಮರಿಬೇಡಿ. ಸಂಜೆ 5:30ಗೆ ಕ್ಲಾಸ್ ಇರುತ್ತೆ. ಓಕೆ, ಎಸ್. ಎಲ್ಲರಿಗೂ ಒಳ್ಳೇದಾಗಲಿ. ಹರೇ ಶ್ರೀನಿವಾಸ. ಗಾಡ್ ಬ್ಲೆಸ್ ಯು. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಆಯ್ತಾ?